ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಸ್ನೇಹಿತರ ಮನೆಗೆ ಹೋಗ್ತಾಯಿದ್ದೀನಿ, ಕಾರವಾರ ಮಾಜಾಳಿ ಅಂತ ಹೇಳಿಬಿಟ್ಟು. ಇಲ್ಲಿ ಬಂದು ರೀಚ್ ಆಗಿದ್ದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಒಂದು ಸಣ್ಣದಾಗಿ ಕಾರವಾರದಲ್ಲಿ ಕರಾವಳಿ ಉತ್ಸವ ನಡೀತಾ ಇದೆ, ಸಖತ್ತಾಗಿ ನಡೀತಾ ಇದೆ. ನಾವು ಕೂಡ ಇವತ್ತು ಸಾಯಂಕಾಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇವತ್ತು ಸಾಯಂಕಾಲ ಹೋದರೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ರಶ್ ಇರುತ್ತೆ, ಸೊ ಕ್ಯಾಮ್ರಾ ಹಿಡ್ಕೊಂಡು ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟನೇ. ನೋಡೋಣ. ಇವಾಗ ನಾನು ನಮ್ಮ ಸ್ನೇಹಿತರ ಮನೇಲಿದ್ದೀನಿ. ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ವಿ, ಸ್ವಲ್ಪ ವಿಶ್ರಾಂತಿ ಎಲ್ಲ ತೊಗೊಂಡು ಸ್ವಲ್ಪ ಪಾವಗಡದಲ್ಲಿ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದು ಊಟ ಗೀಟ ಮಾಡಿಬಿಟ್ಟು ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಹಳೇ ಬಾವಿ ಇದೆ ನೋಡಿ, ತುಂಬ ಹಳೇ ಬಾವಿ ಇದು, ಕಾಣಿಸ್ತಾ ಇದೆಯಾ ನೋಡಿ? ಇನ್ನೂ ಚೆನ್ನಾಗಿ ನೀರಿದೆ, ಎಷ್ಟು ಮೇಲ್ಗಡೆ ಇದೆ ನೋಡಿ ನೀರು. ಒಳ್ಳೆ ವಾತಾವರಣ ಮಾತ್ರ. ನಮ್ಮ ಗಾಡಿ ಇಲ್ಲೇ ಇದೆ, ಹೊಂಡೈ ವರ್ಣ. ಓಕೆ, ಇವಾಗಷ್ಟೇ ನಮ್ಮದು ಜಸ್ಟ್ ಊಟ ಆಯಿತು. ಊಟ ಆದಮೇಲೆ ಒಂದು ವಾಕ್ ಮಾಡೋದು ರೂಢಿ, ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ, ಸ್ವಲ್ಪ ಅಪ್ಡೇಟ್ ತಿಳಿಸೋಣ ಅಂಥೇಳಿ. ಸಾಯಂಕಾಲ ಕರಾವಳಿ ಉತ್ಸವಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಮತ್ತು ಬೀಚಿಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೀಚಲ್ಲಂತೂ ವ್ಲಾಗ್ ಮಾಡೇ ಮಾಡ್ತೀನಿ, ತೊಂದರೆ ಇಲ್ಲ. ಮನೆ ಹತ್ರನೇ ಇದೆ ಬೀಚು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಮನೆ ಎದುರುಗಡೆನೇ ಮರಳು ಸಿಗುತ್ತೆ ನಮಗೆ ನೋಡಿ. ಇದೆಲ್ಲ ಮರಳೆ, ಇದು ಎಂಟ್ರೆನ್ಸ್ ಗೇಟು ಆಯಿತಾ. ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ ಬೇಕು ಅಂತಂದರೆ, ಓಕೆನಾ. ಇದು ಎಂಟ್ರೆನ್ಸು. ಗೇಟ್ ತೆಗೆದ್ರೆ ಸ್ನೇಹಿತರು ಬಂದಿದ್ದಾರೆ, ಮತ್ತು ನಮ್ಮ ಸ್ನೇಹಿತರ ಅಕ್ಕ ಇಬ್ಬರು ಬೆಂಗಳೂರಿಂದ ಒಟ್ಟಿಗೆ ಬಂದಿರೋದು. ಸೊ ಮನೆ ನೋಡಿ, ಇದೇ ಮನೆ. ನಾನು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಬ್ರಿಟಿಷರು ಗಿಫ್ಟ್ ಕೊಟ್ಟಿರುವಂಥದ್ದು ಮನೆ. 200 ವರ್ಷದ ಹಳೆ ಮನೆ, ಸಖತ್ತಾಗಿದೆ ಗೈಸ್. ಒಳಗಡೆ ಕಳ್ಳರು ಬಂದರೂ ಕೂಡ ಆರಾಮಾಗಿ ಇರ್ಬೋದು ನಾವು, ಯಾಕಂತಂದ್ರೆ ಅಷ್ಟು ಕನ್ಫ್ಯೂಸ್ ಆಗಿಬಿಡುತ್ತೆ ಕಳ್ಳರಿಗೆ ಕೂಡ. ಅಷ್ಟು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಮನೆ ಮಾತ್ರ. ತುಂಬ ಹಳೆ ಮನೆ ನೋಡ್ಬೋದು, ಎಷ್ಟು ತುಂಬ ದೊಡ್ಡದಾಗಿದೆ ಮನೆ. ಜೋಶಿ ಕುಟುಂಬ ನೋಡಿ ಹೇಗಿದೆ ಮನೆ. ಹಾಗೆ ಸುಮ್ಮನೆ ಒಂದು ತೋರಿಸ್ತೀನಿ ಅಷ್ಟೇ. ಆಲ್ರೆಡಿ ವ್ಲಾಗ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ತುಂಬ ಸಖತ್ತಾಗಿ ದೊಡ್ಡದಾಗಿದೆ. ಇವಾಗ ಮನೆ ಬ್ಯಾಕ್ ಸೈಡ್ ಹೋಗೋಣ. ಸುಮ್ಮನೆ ಊಟ ಆದಮೇಲೆ ಒಂದು ವಾಕ್ ಮಾಡಬೇಕಾಗಿತ್ತು. ಕೆಲಸ ಅಂತೂ ಮಾಡಲ್ಲ, ಅಟ್ಲೀಸ್ಟ್ ವಾಕ್ ಆದರೂ ಮಾಡಿದ್ರೆ ತಿಂದಿದ್ದಾದರೂ ಸ್ವಲ್ಪ ಕರಗುತ್ತೆ ಅಂತ. ಇವತ್ತು ನಾನು ನನ್ನ DJI ಆ್ಯಕ್ಷನ್ 2ದಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ, ವಿತ್ DJI ಮೈಕ್ ಮಿನಿ ಉಪಯೋಗಿಸ್ಕೊಂಡು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಓಕೆ, ಮನೆ ಹಿತ್ಲಿಗೆ ಬಂದರೆ ಫುಲ್ ತೆಂಗಿನ ತೋಟಗಳನ್ನು ನೀವು ನೋಡ್ಬೋದು. ಫುಲ್ ಹಸಿರು. ನಾಯಿ ನೋಡಿ ಹೆಂಗಿದೆ, ಕಾಣಿಸ್ತಾ ಇದೆಯಾ? ಬಾರೋ ಬಾರೋ ಬಾರೋ, ಕಚ್ಬಿಟ್ರೆ ಕಷ್ಟ ಗುರುವೆ. ಹೆಂಗಿದೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ಬನ್ನಿ ಹಾಗೆ ಒಂದು ರೌಂಡ್ ಹಿತ್ಲೆ ಹೋಗ್ಬಿಟ್ಟು ಬಂದ್ಬಿಡೋಣ. ಓ ಗಿಳಿ, ಎಷ್ಟು ಚೆನ್ನಾಗಿದೆ ಗುರು. ಚಿಕ್ಕ ಚಿಕ್ಕದು ಪುಟ್ಟದಾಗಿ ಹೂವಾಗಿದೆ ನೋಡಿ, ವೈಟ್ ವೈಟ್ ಕಲರ್ ಕಾಣಿಸ್ತಾ ಇದೆಯಾ ಕೆಳಗಡೆ? ಚೆನ್ನಾಗಿ ಕಾಣಿಸ್ತಾ ಇದೆ. ಮೊದಲೆಲ್ಲ ನೀಟಾಗಿತ್ತು, ಈಗ ನಮ್ಮ ಸ್ನೇಹಿತರು ತಾಯಿ ಒಬ್ಬರೇ ಇದ್ದರು ಇಲ್ಲಿ. ಈಗ ಅವ್ರ ತಾಯಿನೂ ಬೆಂಗಳೂರಲ್ಲಿ ಇರೋದಕ್ಕೆ ಮೇಂಟೆನೆನ್ಸು ಇಲ್ಲದೆ ಇರುವ ಕಾರಣದಿಂದಾಗಿ ಎಲ್ಲ ಕಳೆಗಳೆಲ್ಲ ಬೆಳ್ಕೊಂಬಿಟ್ಟಿದ್ದಾವೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೇ ಆಟ ಆಡ್ತಾಯಿದ್ವಿ. ನೀವೇನು ನೋಡ್ತಾ ಇದ್ದೀರಾ, ಇಲ್ಲೇ ಕಣ್ಣು ಮುಚ್ಚಾಲೆ ಅದು ಇದು ಅಂತ ಆಟ ಆಡ್ತಾಯಿದ್ವಿ. ಇನ್ನೇ ನೆನಪುಗಳು ಕಾಣಿಸುತ್ತೆ ನಮಗೆ. ಈ ಜಾಗಕ್ಕೆ ಬಂದ ತಕ್ಷಣ ಹಳೆ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇದೆ ನೋಡಿ. ಸುತ್ತಲೂ ತೆಂಗಿನ ತೋಟ, ಎಲ್ಲ ತೆಂಗಿನ ಮರನೇ. ನೀವು ಕಾರವಾರಕ್ಕೆ ಬಂದರೆ ನೋಡೋಕ್ಕೆ ಸಿಗುತ್ತೆ, ಬರೀ ತೆಂಗಿನ ಮರ.
ತೆಂಗಿನ ಮರ ಮಧ್ಯ ಮಧ್ಯ ಸ್ವಲ್ಪ ಅಡಿಕೆ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ಮೇಂಟೆನೆನ್ಸ್ ಮಾಡಿದ್ರೆ ಮಾತ್ರ ಇನ್ನೂ ಚೆನ್ನಾಗಿರೋದು. ಇಲ್ಲಿ ಇನ್ನೊಂದು ಬಾವಿ ಇದೆ, 2 ಬಾವಿ ಇದೆ, ಇಲ್ಲೊಂದು ಬಾವಿ ಇದೆ, ಅಲ್ಲೊಂದು ಬಾವಿ ಇದೆ. ಇಲ್ಲಿ ಮಳೆಗಾಲದಲ್ಲೆಲ್ಲ ನೀರು ಬರುತ್ತೆ ಸ್ನೇಹಿತರೆ, ಫುಲ್ಲು ತುಂಬಿರುತ್ತೆ ನೀರಿಲ್ಲಿ. ತುಂಬ ದಿನ ಆಯಿತು ಈ ಕಡೆ ಬರ್ದೇನೆ. ಚೆನ್ನಾಗಿದೆ, ನೋಡಿದೆ ಚೆನ್ನಾಗಿದೆ ಸ್ನೇಹಿತರೆ. ಬೆಂಗಳೂರಲ್ಲಿ ಇದ್ದು ಫುಲ್ ಬೋರ್ ಆಗಿತ್ತು. ಅದೇ ಕೆಲಸ, ಅದೇ ಜನ, ಅದೇ ವಾತಾವರಣ, ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಬೋರ್ ಆಗಿತ್ತು. ಸ್ವಲ್ಪ ಮನಸ್ಸಿಗೆ ವಿಶ್ರಾಂತಿ ಸಿಕ್ತು. ಇಲ್ಲಿ ಮುರುಗ್ಲಹಣ್ಣಿನ ಗಿಡ ಇದೆ. ಮುರುಗ್ಲಹಣ್ಣು ಅಂತಂದರೆ ಕೋಕಮ್ ಅಂದರೆ ಗೊತ್ತಾಯ್ತಾ? ಕೋಕಮ್ ಜ್ಯೂಸ್ ಎಲ್ಲ ಕುಡಿತೀರಲ್ಲ, ಅದರದ್ದು ಗಿಡ ಇಲ್ಲಿದೆ. ರೆಡ್ ಕಲರ್ ಕಾಯಿ ಬಿಡುತ್ತಲ್ಲ ಹಣ್ಣು, ಅದು ಕೋಕಮ್ ಇದೆ. ಕೋಕಮ್ ಗಿಡ ಸುಮಾರಿದೆ, 1, 2 ಸುಮಾರಷ್ಟಿದೆ ಕೋಕಮ್ ಗಿಡಗಳು. ಈ DJ ಆ್ಯಕ್ಷನಲ್ಲಿ ನಿಮಗೆ ಝೂಮ್ ಮಾಡೋದು ತೋರ್ಸೋಕ್ಕಾಗಲ್ಲ. ಝೂಮ್ ಮಾಡ್ಬೋದು ಅಂತ ಅನ್ಕೊತೀನಿ ರೀ, ಟ್ರೈ ಮಾಡೋಣ. ಝೂಮ್ ಆಪ್ಷನ್ ಕೊಟ್ಟಿದ್ದಾರೆ, ಟ್ರೈ ಮಾಡುವ. ಇದೆ 2x 3x ಝೂಮ್ ಮಾಡ್ಬೋದು. ಕಾಣಿಸ್ತಾ ಇದೆಯಾ ನೋಡಿ, 3x ಝೂಮ್ ಮಾಡ್ಬೋದು, ಪರವಾಗಿಲ್ಲ. ಗೋಪುರದಲ್ಲಿ ಈ ಫೀಚರ್ ಕೂಡ ಕೊಟ್ಟಿಲ್ಲ ಅವರು, ಝೂಮ್ ಮಾಡೋಕ್ಕಾಗಲ್ಲ. ಮತ್ತು ಫೋಕಸ್ಸು, ಆಟೋ ಫೋಕಸ್ಸು ಇಲ್ಲ, ಮೆನ್ಯುವಲ್ ಫೋಕಸ್ಸು. ಇಲ್ಲೂ ಬಾವಿ ಇದೆ ನೋಡಿ, ಫುಲ್ ನೀರಿದೆ. ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ಇದ್ರಲ್ಲಿ ಕಾಣಿಸಲ್ಲ. ಈಗ ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಝೂಮ್ ಆಗ್ತಾ ಇಲ್ವೇ? ಹಾಂ, ಇವಾಗ ಆಗುತ್ತೆ ನೋಡಿ. 2 ಬ್ಲ್ಯಾಕ್ ಕಲರ್ ಕಾಣಿಸ್ತಿದ್ದಿಲ್ಲ, ಅದ್ರ ಮಧ್ಯೆ ಇದೆ ಮೀನು. ಅದು ತೆಂಗಿನಕಾಯಿ. ಇನ್ನೂವರೆಗೂ ಝೂಮ್ ಮಾಡಿರಲಿಲ್ಲ, ಚೆನ್ನಾಗಿ ಝೂಮ್ ಆಗುತ್ತೆ, ಪರವಾಗಿಲ್ಲ. ಓಹೋ, ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಕಾರವಾರದಲ್ಲಿ ಇವಾಗ ನಾವು ಬೆಂಗಳೂರಿನಲ್ಲೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ಸಿಕ್ಕಾಪಟ್ಟೆ ಚಳಿ. ಬಟ್ ಕಾರವಾರದಲ್ಲಿ ಮಾತ್ರ ಚಳಿ ಇಲ್ಲ ಸ್ನೇಹಿತರೆ, ಸಿಕ್ಕಾಪಟ್ಟೆ ಸೆಕೆ ಇಲ್ಲಿ ಕಾರವಾರದಲ್ಲಿ. ಒಂದೇ ಥರ ವಾತಾವರಣ, ಸಡನ್ನಾಗಿ ವಾತಾವರಣ ಚೇಂಜ್ ಆದಂಗೆ ಆಯಿತು. ನಾವು ಬೆಂಗಳೂರಿನಲ್ಲಿದ್ದರೆ ಸ್ವೆಟ್ರು ಟೊಪ್ಪಿ ಹಾಕ್ಕೊಂಡಿರ್ತಾ ಇದ್ದೆ. ಸಿಕ್ಕಾಪಟ್ಟೆ ಚಳಿ ಆಗೋದು ಬೆಂಗಳೂರಿನಲ್ಲಿ. ಇಲ್ಲಿ ಬಿಸಿ ವಾತಾವರಣ. ನನಗೆ ಒಂದು ಪ್ರಾಬ್ಲಮ್ ಇದೆ, ಚಳಿಗಾಲದಲ್ಲಿ ಕಾಲೆಲ್ಲ ಹಿಮ್ಮಡಿ ಏನಿರುತ್ತೆ ಅಲ್ಲೆಲ್ಲ ಒಂಥರ ಹಿಮ್ಮಡಿ ಎಲ್ಲ ಒಡೆದೋಗಿರುತ್ತೆ, ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ. ಅಂದರೆ ಚರ್ಮದಲ್ಲಿ ತೇವಾಂಶಗಳನ್ನು ಕಳ್ಕೊಳ್ಳುತ್ತೆ ಚಳಿಗಾಲದಲ್ಲಿ. ಸೊ ನಂದೊಂಥರ ಡ್ರೈ ಸ್ಕಿನ್ನು. ಸೊ ಸ್ವಲ್ಪ ಕಷ್ಟ ನನಗೆ ಚಳಿಗಾಲದಲ್ಲಿ, ಅದಕ್ಕೆ ಫುಲ್ ಪ್ಯಾಕಪ್ ಆಗಿರ್ತೀನಿ ನಾನು. ಇಲ್ಲಿ ತೊಂದರೆ ಇಲ್ಲ, ಸ್ವಲ್ಪ ಮೈಗೆ ಬೆವರುತ್ತೆ. ಸೊ ಚರ್ಮದಲ್ಲಿ ತೇವಾಂಶ ಇರುತ್ತೆ, ಹಾಗಾಗಿ ಏನೂ ಸಮಸ್ಯೆ ಇಲ್ಲ, ಆರಾಮಾಗಿರ್ಬೋದು. ಅದೊಂದು ಖುಷಿ. ಅಷ್ಟೊಂದೇನು ಸೆಕೆ ಇಲ್ಲ, ಒಂದು ರೇಂಜಿಗೆ ಮೀಡಿಯಮ್ಮು ಇದೆ. ಇಲ್ಲಿ ವಾತಾವರಣ ಹೇಳ್ತೀನಿ ರೀ ಎಷ್ಟು ಡಿಗ್ರಿ ಇದೆ ಅಂಥೇಳಿ. 33 ಡಿಗ್ರಿ ಸೆಲ್ಸಿಯಸ್ ಇದೆ. ನಮ್ಮ ಬೆಂಗಳೂರಲ್ಲಿ 18, 19 ಡಿಗ್ರಿ ಸೆಲ್ಸಿಯಸ್ಸು, ಇಲ್ಲಿ 33 ಡಿಗ್ರಿ ಸೆಲ್ಸಿಯಸ್. ಸಮುದ್ರ ತುಂಬ ಹತ್ತಿರದಲ್ಲಿದೆ, ಅದಕ್ಕೋಸ್ಕರ ವಾತಾವರಣ ಸ್ವಲ್ಪ ವಾರ್ಮ್ ಆಗಿರುತ್ತೆ. ಸೊ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಇಲ್ಲಾಂತಂದು ನಡೆಯೋಕ್ಕೆ ಆಗ್ತಾಯಿರಲಿಲ್ಲ, ಕಾಲು ಹಿಮ್ಮಡಿ ಎಲ್ಲ ಒಡೆದೋಗ್ಬಿಟ್ಟಿದೆ. ಬ್ಲಡ್ ಬರುತ್ತೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಒಡೆದೋಗಿದೆ ಹಿಮ್ಮಡಿ. ಸ್ವಲ್ಪ ಜಾಸ್ತಿ ಚಳಿ ಬಿದ್ದರೆ ಸ್ವಲ್ಪ ಬ್ಲಡ್ ಬರುತ್ತೆ ನನಗೆ, ಅಂದರೆ ಹಿಮ್ಮಡಿಯಲ್ಲಿ ತುಂಬ ಕಾಲೆಲ್ಲ ಊದ್ಕೊಳ್ಳುತ್ತೆ. ಅದು ನಾವು ಮಣ್ಣಲ್ಲೆಲ್ಲ ಕೆಲಸ ಮಾಡ್ತೀವಲ್ಲ, ಕ್ಲೀನಾಗಿ ಕಾಲು ತೊಳಿಬೇಕು. ನಾವು ಮಾಡೋ ಕೆಲಸಕ್ಕೆ ಟೈಮ್ ಇರಲ್ಲ, ಏನು ಮಾಡೋಣ, ಎಲ್ಲ ಗಡ್ಬಡಿ. ಗೊತ್ತಲ್ಲ ಬೆಂಗಳೂರು ಜೀವನ ಹೆಂಗೆ ಅಂತ. ಸೊ ಹಾಗಾಗಿ ಇಲ್ಲಿ ಬಂದಮೇಲೆ ಒಂಥರ ಖುಷಿ ಸಿಕ್ತು, ಮನಸ್ಸಿಗೆ ಒಳ್ಳೆ ನೆಮ್ಮದಿ ಸಿಕ್ತು. ತುಂಬ ದಿನದಿಂದ ಒಳ್ಳೆ ನಿದ್ರೆ ಮಾಡಿರಲಿಲ್ಲ. ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದೆ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು, ಊಟ ಆಯಿತು. ಇವಾಗ ಹಾಗೆ ಒಂದು ವಾಕ್ ಮಾಡಿ ಈ ವ್ಲಾಗ್ ಎಂಡ್ ಮಾಡಿ ನೆಕ್ಸ್ಟು
ಪ್ಲ್ಯಾನ್ ಏನು ಅಂತ ನೋಡ್ಬೇಕೀಗ. ನಮ್ಮ ಸ್ನೇಹಿತರು ಕರಾವಳಿ ಉತ್ಸವಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದಾರೆ. ಅಲ್ಲಿ ಒಂದು ಹೋಗಿ ನೋಡೋಣ. ಆದರೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ವ್ಲಾಗ್ ಮಾಡಿದ್ರೆ ತುಂಬ ದಿನ ಆಗಿತ್ತಲ್ಲ, ಅಟ್ಲೀಸ್ಟ್ ಇಲ್ಲಿ ಬಂದವಾಗಾದರೂ ವ್ಲಾಗ್ ಮಾಡಿದ್ರೆ ನಿಮಗೆ ನೋಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂತ ನಿಮಗೂ ಬೋರ್ ಆಗುತ್ತೆ, ವ್ಲಾಗೇ ಆಗ್ತಾಯಿಲ್ಲ ಅಂಥೇಳಿ ಬೇಜಾರು ಮಾಡ್ಕೊತೀರಿ. ಚಿಕ್ಕದಾಗಿ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ. ಮತ್ತು ಸಣ್ಣ ಸಣ್ಣ ತರಕಾರಿಗಳನ್ನು ಪದಾರ್ಥ ಮಾಡೋದಕ್ಕೆ ಕೆಲವೊಂದಿಷ್ಟು ಬದನೆಕಾಯಿ ಅದು ಇದು ಅಂಥೇಳಿ ಹಾಕ್ಕೊಂಡಿದ್ದಾರೆ. ಬಿಂಬಳಕಾಯಿ ಕೂಡ ಇದೆ. ಅಂದರೆ ಇದೆ, ತೋರಿಸ್ತೀನಿ ಒಂದು ನಿಮಿಷ. ಅದು ಕಾಯಿ ತುಂಬ ಹುಳಿ ಇರುತ್ತೆ. ಬಟ್ ನಮ್ಮ ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲೆನಾಡಿನ ಭಾಗದಲ್ಲಿ ಇದನ್ನು ತುಂಬ ಜಾಸ್ತಿ ಬಳಸ್ತಾರೆ. ನೀವು ಬಳಸ್ತೀರಾ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ತುಂಬ ಬಳಸ್ತಾರೆ. ಉದಾಹರಣೆಗೆ ನಿಮಗೆ ಒಂದು ಕಾಯಿ ತೋರಿಸ್ತೀನಿ ನೋಡಿ, ಒಂದು ನಿಮಿಷ. ಕಾಣಿಸ್ತಾ ಇದೆಯಾ? ಇದಕ್ಕೆ ಬಿಂಬಳಕಾಯಿ ಅಂತೀವಿ ನಾವು. ಇರೇ ತೋರಿಸ್ತೀನಿ. ಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು, ಗೊಂಚಲಾಗಿ ಬಿಟ್ಟಿದೆ. ಕಾಣಿಸ್ತಾ ಇದೆಯಾ? ಮರದ ಕಾಂಡದಲ್ಲೇ ಬೆಳೆಯುತ್ತೆ. ತುಂಬ ಕೈ ಕೆಳಗಡೆನೇ ಸಿಗುತ್ತೆ. ಸಿಕ್ಕಾಪಟ್ಟೆ ಸೊಳ್ಳೆ ಇದೆ ಸ್ನೇಹಿತರೆ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ನೋಡಿ. ಇದಕ್ಕೆ ನಾವು ಬಿಂಬಳಕಾಯಿ ಅಂತೀವಿ. ಕಾಣಿಸ್ತಾ ಇದೆಯಾ? ಎಷ್ಟು ಬಿಟ್ಟಿದೆ ನೋಡಿ ಗೈಸ್, ಇದೆ ನೋಡಿ ಎಷ್ಟು ಬಿಟ್ಟಿದೆ. ಇದು ತುಂಬ ಹೈಟು ಬೆಳೆಯಲ್ಲ. ಯಪ್ಪ, ಸಿಕ್ಕಾಪಟ್ಟೆ ಸೊಳ್ಳೆ ಇದೆ. ಕೆಳಗಡೆ ಎಲ್ಲ ಬಿದ್ದು ಹಾಸೋಗ್ಬಿಟ್ಟಿದ್ದಾವೆ, ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಸೊಳ್ಳೆ ಇದೆ ಗೈಸ್. ಪಟ್ಟಂತ ಹೋಗೋಣ, ಇಲ್ಲ ಅಂತಂದರೆ ಮೊದಲೇ ನಮ್ಮ ಬಾಡೀಲಿ ರಕ್ತ ಕಡಿಮೆ, ಇದ್ದಿದ್ದು ರಕ್ತ ಕುಡ್ಕೊಬಿಡ್ತವೆ. ಬಿಂಬಳಕಾಯಿ ತೋರಿಸಿದೆ, ನೋಡಿದ್ರಲ್ವ? ಹಾಗೆ ಸುಮ್ಮನೆ ಹಾಗೆ ಒಂದು ವಾಕ್ ಮಾಡಬೇಕಾದ್ರೆ ಒಂದು ವ್ಲಾಗ್ ಮಾಡೋಣ ಅಂತ ಅನಿಸ್ತದಕ್ಕೆ ಮಾಡಿದೆ. ಏನು ಉದುರ್ತಾ ಇದೆ? ಓ, ಗಿಳಿ ಇದೆ ಸ್ನೇಹಿತರೆ ಇಲ್ಲಿ. ಅಲ್ಲಿ ಕೂತ್ಕೊಂಡಿದ್ದೀವಿ, ಹಾರ್ತು ಇದನ್ನು ತಿಂತಾ ಇತ್ತಿದ್ರದ್ದು. ಅದೇ ನಾನು ಮೊಬೈಲ್ನಲ್ಲಿ ವ್ಲಾಗನ್ನು ಶೂಟ್ ಮಾಡಿದರೆ ನಿಮ್ಗೆ ಕಾಣಿಸ್ತಾ ಇತ್ತು, ಝೂಮ್ ಮಾಡಿ ತೋರಿಸ್ಬೋದಾಗಿತ್ತು. ಬಟ್ ನಾನು DJI ವಿಡಿಯೋ ಮಾಡ್ಬೋದಷ್ಟೇ, ಝೂಮ್ ಮಾಡಿ ತೋರ್ಸೋಕ್ಕಾಗಲ್ಲ. ಓಕೆನಾ ಸ್ನೇಹಿತರೆ, ಖಂಡಿತ ಒಳ್ಳೊಳ್ಳೆ ವ್ಲಾಗ್ಗಳು ಬರುತ್ತೆ ಇನ್ನು ಮುಂದೆ. ಒಳ್ಳೊಳ್ಳೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಜಾಗಗಳಿಗೆ ಹೋಗಿ ವ್ಲಾಗ್ ಮಾಡ್ತೀನಿ. ನಿಮ್ಗೇನು ಎಂಟರ್ಟೈನ್ಮೆಂಟ್ ಕೊಡಬೇಕು ನಾವು ಕೊಡ್ತೀವಿ, ಓಕೆನಾ. ನಮಗೇನಿಲ್ಲ, ನೀವು ಜಾಸ್ತಿ ವ್ಯೂಸ್ ಕೊಡಬೇಕಷ್ಟೆ. ಇಲ್ಲೊಂದು ಯೆಲ್ಲೋ ಕಲರ್ ಫ್ಲವರ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೂರ್ಯಕಾಂತಿ ಹೂ ಥರ ಕಾಣಿಸುತ್ತೆ. ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನೋಡಿ, ತುಂಬ ದೊಡ್ಡದಿದೆ. ಆ್ಯಕ್ಚುಲಿ ಸೂರ್ಯಕಾಂತಿ ಹೂ ಇರುತ್ತಲ್ಲ, ಅದೇ ಥರ ಇದೆ. ತುಂಬ ಇದಾವೆ ಅಲ್ಲಿ ಮೇಲ್ಗಡೆ. ಇಲ್ಲೇ ಮರಳಿದೆ ಮನೆ ಎದುರುಗಡೆನೆ ನೋಡಿ. ಇದೆಲ್ಲ ಮರಳು ಆ್ಯಕ್ಚುಲಿ. ಚೆನ್ನಾಗಿದೆ ಇಲ್ಲಿ ವಾತಾವರಣ ನೋಡಿ. ಸುತ್ತಮುತ್ತಲು ಫುಲ್ ಹಸಿರು, ಒಳ್ಳೆ ವಾತಾವರಣ. ಸರಿ ಸ್ನೇಹಿತರೆ, ಬ್ಲಾಗನ್ನು ಎಂಡ್ ಮಾಡ್ತೀನಿ. ನಾವು ಕಾರವಾರ ಕಡೆ ಹೋಗ್ಬೇಕು ಇವಾಗ. ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ಓಕೆನಾ. ಇಲ್ಲಿ ಮತ್ತೊಂದು ಏನು ಅಂತಂದರೆ ನೆಟ್ವರ್ಕ್ ಸಮಸ್ಯೆ ಇದೆ ತುಂಬ. ನನಗೆ ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಸ್ನೇಹಿತರೆ, ಸಿಕ್ಕಾಪಟ್ಟೆ ಕಷ್ಟ ಆಗೋಯಿತು ವ್ಲಾಗು ಅಪ್ಲೋಡ್ ಮಾಡೋದಕ್ಕೆ. ಸೊ ನೋಡ್ತೀನಿ, ಟ್ರೈ ಮಾಡ್ತೀನಿ, ಆದಷ್ಟು ವಿಡಿಯೋ ಪಬ್ಲಿಷ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕೆಂದರೆ ನೆಟ್ವರ್ಕ್ಸ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಪ್ಲೋಡ್ ಆಯಿತು ಅಂತಂದರೆ ಆವತ್ತಿನ ವಿಡಿಯೋ ನೆಕ್ಸ್ಟ್ ಡೇ ನೀವು ಖಂಡಿತ ನೋಡ್ಬೋದು. ನೋಡಿ, ನಾನು ನಿನ್ನೆ ಶೂಟ್ ಮಾಡಿದ್ದು ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಪಬ್ಲಿಕ್ ಮಾಡಿದ್ದೀನಿ. ನಿಮಗೆಲ್ಲ ಆವತ್ತಿನ ವಿಡಿಯೋ ಅವತ್ತೇ ಹಾಕ್ಬೋದು, ನೀವು ನೋಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ನೋಡ್ತೀನಿ, ಟ್ರೈ ಮಾಡ್ತೀನಿ ಸ್ನೇಹಿತರೆ. ನೆಟ್ವರ್ಕ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ, ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ. ಕೇವಲ 8 ನಿಮಿಷದ್ದು ವಿಡಿಯೋ ಅಪ್ಲೋಡ್ ಆಗೋದಕ್ಕೆ 2 ಅವರ್ 3 ಅವರ್ ತಗೊಳುತ್ತೆ. ಸಿಕ್ಕಾಪಟ್ಟೆ ಕಷ್ಟ. ಅದು ಇವ್ರ ಮನೇಲಿ ವೈಫೈ ಇಲ್ಲ, ವೈಫೈ ಹಾಕ್ಸ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೆ, ಬಟ್ ವೈಫೈ ಹಾಕ್ಸಿಲ್ವಂತೆ. ಸೊ ಮೊಬೈಲ್ನಲ್ಲೇ ಡೇಟಾವನ್ನು ತೊಗೊಂಡು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನೋಡೋಣ, ಟ್ರೈ ಮಾಡ್ತೀನಿ ಆದಷ್ಟು, ಓಕೆನಾ. ವ್ಲಾಗ್ ಅಂತೂ ಮಾಡಿ ಇಟ್ಕೊತೀನಿ. ನೆಟ್ವರ್ಕ್ ಸಿಕ್ಕದಲ್ಲಿ ನಾನು ಚಾನಲಿಗೆ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಬಿಡ್ತೀನಿ,
ಓಕೆನಾ. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ಸ್ನೇಹಿತರೆ, ಯಾರ್ಯಾರು ಹೊಸದಾಗಿ ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ವ್ಯೂಸ್ ಕೊಡಿ, ಒಳ್ಳೊಳ್ಳೆ ವ್ಲಾಗ್ಸ್ಗಳನ್ನು ಮಾಡೋಣಂತೆ. ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಎಲ್ಲರಿಗೂ ನಮ್ಮ ಕನ್ನಡ ಕ್ರಿಯೇಟರ್ಸ್ ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್. ಒಂದು ತಮ್ಮನಲ್ಲಿ ಒಂದು ಫೋಟೋ ಹೊಡ್ಕೊಬಿಡೋಣ.